ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋಕೆ ಕೌಂಟ್ ಡೌನ್. ಅನ್ಡಾಕಿಂಗ್ ವೇಳೆ ಪೋಸ್ ಕೊಟ್ಟ ಸುನಿತಾ ವಿಲ್ಮೋರ್. ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:27ಕ್ಕೆ ಸುನಿತಾ ಲ್ಯಾಂಡಿಂಗ್. ಎಂಬತ್ತೆಂಟು ದಿನಗಳ ಅಧ್ಯಯನಕ್ಕೆ ತೆರಳಿ 9 ತಿಂಗಳು ಸವಾಲು ಎದುರಿಸಿದ ಗಗನಯಾತ್ರಿಗಳು. ಫ್ಲೋರಿಡಾದ ಕರಾವಳಿ ಬಳಿ ಲ್ಯಾಂಡ್ ಆಗಲಿರೋ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್. ಸುನಿತಾ ಸ್ವಾಗತಕ್ಕೆ ಹೆಚ್ಚಿದ ಕಾತುರ. 1998ರಿಂದ ನಾಸಾದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಸುನಿತಾ ವಿಲಿಯಮ್ಸ್ ಈವರೆಗೂ 3 ಬಾರಿ ಬಾಹ್ಯಾಕಾಶ ಮಿಷನ್ನಲ್ಲಿ ಭಾಗಿ. ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನ ತಂಗಿದ ದಾಖಲೆಗೂ ಸುನಿತಾನೇ ಒಡತಿ. ಅಮೆರಿಕಾದಲ್ಲಿ ಹುಟ್ಟಿದ ಸುನಿತಾ ಭಾರತೀಯ ಸಂಜಾತಿ. ಸುನಿತಾ ಮರಳಿ ಬರಲಿ ಅಂತ ಇಡೀ ಜಗತ್ತಿನಿಂದಲೇ ಪ್ರಾರ್ಥನೆ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಮೂಲಕ ಸುನಿತಾ ವಿಲ್ಮೋರ್ ಮರಳ್ತಾ ಇರುವ ಹಿನ್ನೆಲೆ ಎಲ್ಲೆಡೆ ಸಂಭ್ರಮ. ಭೂಮಿಗೆ ಬಂದ ಮೇಲೂ ಸುನಿತಾ ವಿಲಿಯಮ್ಸ್ ಎದುರಿಸಬೇಕು ಹಲವು ಸವಾಲು. ಏಕಾಏಕಿ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದು ಕಷ್ಟ. ಆರೋಗ್ಯದ ಮೇಲೂ ಹಲವು ಪರಿಣಾಮ ಬೀರೋ ಸಾಧ್ಯತೆ. ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಸೂಚನೆ ಹಿನ್ನೆಲೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇರೋ ಕಂದಾಯ ಇಲಾಖೆ. ಬಿಡದಿಯ ಕೇತಗಾನಹಳ್ಳಿಯ ತೋಟದ ಮನೆಯ ಸುತ್ತ 14 ಎಕರೆ ಜಾಗ ಡೆಮಾಲಿಷನ್ ಆಪರೇಷನ್. 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಡ್ತಾ ಇದೆ ಕ್ಷೇತ್ರ ವಿಂಗಡಣೆ ಭೀತಿ. ರಾಜ್ಯದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಘಟಾನುಘಟಿ ನಾಯಕರಿಗೆ ಆತಂಕ. ಮಹಿಳಾ ಮೀಸಲಾತಿಯದ್ದು ಟೆನ್ಷನ್. ಅಭಿವೃದ್ಧಿ ಮಾಡಿ ಗಟ್ಟಿ ಮಾಡಿಕೊಂಡ ಶಾಸಕರಿಗೆ ಕ್ಷೇತ್ರ ಕೈತಪ್ಪೋ ಚಿಂತೆ. ಬಿಜೆಪಿ ನಾಯಕರ ಮೇಲೆ ಸಂಘ ಪರಿವಾರ ಗರಂ. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಮೇಲೆ ಸಿಎಂ ಸಿದ್ದರಾಮಯ್ಯ ನೇರ ಆರೋಪ. ಕೌಂಟರ್ ಕೊಡುವಲ್ಲಿ ಬಿಜೆಪಿ ನಾಯಕರು ಫೇಲ್ಯೂರ್, ಆರ್ಎಸ್ಎಸ್ ಬೇಸರ. ರನ್ಯಾ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮಲತಂದೆ ರಾಮಚಂದ್ರ ರಾವ್ ಅವರ ವಿಚಾರಣೆ. ಪ್ರೋಟೋಕಾಲ್ ಸಂಬಂಧ ಐಪಿಎಸ್ ಅಧಿಕಾರಿ ವಿರುದ್ಧ ಆರೋಪ. ಎಲ್ಲಾ ಪ್ರಶ್ನೆಗೂ ನೋ ಅಂತಲೇ ಉತ್ತರಿಸ್ತಾ ಇರೋ ಐಜಿಪಿ ರಾಮಚಂದ್ರ ರಾವ್. ರನ್ಯಾ ಪ್ರಕರಣದಲ್ಲಿ ಕಾಂಗ್ರೆಸ್ ಸಚಿವರಿಬ್ಬರ ಪಾತ್ರದ ಬಗ್ಗೆ ಚರ್ಚೆ. ಡಿಆರ್ಐನಿಂದ ವರದಿ ಕೇಳಿದ ಕೇಂದ್ರ ಹಣಕಾಸು ಸಚಿವಾಲಯ. ಇವತ್ತು ಅಥವಾ ನಾಳೆ ವರದಿ ಸಲ್ಲಿಕೆ ಮಾಡಲಿದೆ ಡಿಆರ್ಐ. 2024ರಿಂದ 46 ಬಾರಿ ದುಬೈಗೆ ಪ್ರಯಾಣ ಮಾಡಿರೋ ನಟಿ ರನ್ಯಾ. ಚಿನ್ನದ ಚೋರಿಯ ಟ್ರಾವೆಲ್ ಹಿಸ್ಟ್ರಿ ಜಾಲಾಡಿದ ಅಧಿಕಾರಿಗಳು. ದುಬೈಗೆ ಹೋಗಿ 24 ಗಂಟೆಯೊಳಗೆ ವಾಪಸ್. ಇಷ್ಟು ಬಾರಿಯೂ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋ ಬಗ್ಗೆ ಡಿಆರ್ಐಗೆ ಅನುಮಾನ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮೇಜರ್ ಸರ್ಜರಿ. ಎಡಬ್ಲ್ಯೂ ಮಲ್ಲಿಕಾರ್ಜುನ್ ಸೇರಿ 11 ಅಧಿಕಾರಿಗಳ ವರ್ಗ. ಒತ್ತಡಕ್ಕೆ ಮಣಿಯದೆ ಆಡಳಿತಕ್ಕೆ ಒತ್ತು ನೀಡಿದ ಆಯುಕ್ತರು. ಮನೆ ಸಾಮಗ್ರಿ ಶಿಫ್ಟ್ ಮಾಡೋಕೆ ಬಂದವನ ಕೈಚಳಕ ತೋರಿಸಿದ. ಆರ್ಆರ್ ನಗರದ ಜವರೇಗೌಡರ ಮನೆಯಲ್ಲಿ 8 ಲಕ್ಷ ಮೌಲ್ಯದ ಚಿನ್ನದ ಸರ, ಬಳೆ ಎಗರಿಸಿದ್ದ ಭೂಪ. 24 ಗಂಟೆಯೊಳಗೆ ಆರೋಪಿ ವೆಂಕಟೇಶ್ನನ್ನ ಬಂಧಿಸಿದ ಪೊಲೀಸರು. ಇಸ್ಪೀಟ್ ಅಡ್ಡಿಯಾಯಿತು ಕಲಬುರಗಿಯ ವಾಡಿ ಪೊಲೀಸ್ ಠಾಣೆ. ನಿಶ್ಚಿಂತೆಯಿಂದ ರಾಜಾರೋಷವಾಗಿ ಇಸ್ಪೀಟ್ ಆಟದಲ್ಲಿ ತೊಡಗಿದ ಪೊಲೀಸ್. ನೀತಿ ಪಾಠ ಹೇಳುವ ಪೊಲೀಸರ ಕಳ್ಳಾಟಕ್ಕೆ ಸಾರ್ವಜನಿಕರ ಆಕ್ಷೇಪ. ರಾಜ್ಯದಲ್ಲಿ ಬಿರು ಬಿಸಿಲಿನಿಂದ ಹೆಚ್ಚಾಯಿತು ತಾಪಮಾನ. ನೆತ್ತಿ ಸುಡುವ ಬಿಸಿಲಿಗೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು. ಬಾಗಲಕೋಟೆ ಆಸ್ಪತ್ರೆಗಳಲ್ಲಿ ಮಕ್ಕಳ ದಾಖಲಾತಿಯಲ್ಲಿ 30% ಹೆಚ್ಚಳ. ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನಕ್ಕೆ ಕಾಡ್ತಾ ಇದೆ ಎಐ ತಂತ್ರಜ್ಞಾನ. ಇನ್ಮುಂದೆ ಎಐ ಮೂಲಕ ವೈದ್ಯಕೀಯ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ವ್ಯಾಲ್ಯುಯೇಷನ್. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಯಾರು ಅಂತ ಪತ್ತೆ ಹಚ್ಚಲು ಅನುಕೂಲಕರ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರಕ್ಕೆ ಹರಿದು ಬಂದ ಭಕ್ತ ಸಾಗರ. ಸರ್ಕಾರಕ್ಕೆ ಒಟ್ಟು 400 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದ ಟ್ರಸ್ಟ್. ತೀರ್ಥಕ್ಷೇತ್ರದ ಸೆಕ್ರೆಟರಿ ಚಾಂಪತ್ ರೈ ಮಾಹಿತಿ. ಪುಷ್ಪಾ ಸೀಕ್ವೆಲ್ ಭರ್ಜರಿ ಗೆಲುವಿನ ಬಳಿಕ ಪುಷ್ಪಾ 3ಗೆ ಫ್ಯಾನ್ಸ್ ವೇಟಿಂಗ್. 2028ಕ್ಕೆ ಬಿಡುಗಡೆಯಾಗುತ್ತಂತೆ ಪುಷ್ಪಾ 3 ಸಿನಿಮಾ. ಅಟ್ಲಿ ತ್ರಿವಿಕ್ರಮ್ ನಿರ್ದೇಶನದ ಸಿನಿಮಾಗಳು ಕಂಪ್ಲೀಟ್ ಬಳಿಕ ಪುಷ್ಪಾ 3 ಟೇಕ್ ಆಫ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.